ಭಾರತ ಮತ್ತು ಅಮೆರಿಕದ ನಡುವಿನ ವ್ಯವಹಾರ ಒಪ್ಪಂದ ಫೈನಲ್ ಆದ ಬೆನ್ನಲ್ಲೇ ರಷ್ಯಾದಿಂದ ತೈಲ ಆಮದು ಸ್ಥಗಿತಗೊಂಡಿದೆ. ಇನ್ನು ಭಾರತದ ವಿರುದ್ಧದ ಅಮೆರಿಕ ವಿಧಿಸಿದ್ದ ಸುಂಕವೂ ಕೂಡ ರದ್ದಾಗಿದೆ. ರಷ್ಯಾದಿಂದ ತೈಲ ಆಮದು ನಿಲ್ಲಿಸುವ ಉದ್ದೇಶದಿಂದ ಅಮೆರಿಕ ಭಾರತದ ಉತ್ಪನ್ನದ ಮೇಲಿನ ಸುಂಕ ರದ್ದುಗೊಳಿಸಿದೆ. ಇನ್ನು ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಅಮೆರಿಕ ಮತ್ತು ಭಾರತದ ನಡುವಿನ ವ್ಯಾಪಾರ ಒಪ್ಪಂದ ಕೊನೆಗೂ ಫೈನಲ್ ಆಗಿದೆ. ರಷ್ಯಾ ಮತ್ತು ಭಾರತ ಸುದೀರ್ಘವಾಗಿ ತೈಲ ಖರೀದಿ ಮಾಡ್ತಾ ಇತ್ತು ಭಾರತ ರಷ್ಯಾದಿಂದ. ಈಗ ಭಾರತದ ವಿರುದ್ಧ ಅಮೆರಿಕ ವಿಧಿಸಿತ್ತಲ್ಲ ಸುಂಕ, ಅದನ್ನ ದಿಢೀರ್ ರದ್ದು ಮಾಡಿದೆ. ಯಾಕಂದ್ರೆ ನೀವು ರಷ್ಯಾದಿಂದ ತೈಲ ತಗೋತಾ ಇದ್ದೀರಿ, ಅದನ್ನ ಈ ಕೂಡಲೇ ನಿಲ್ಲಿಸಬೇಕು. ಅಮೆರಿಕ ಭಾರತದ ಉತ್ಪನ್ನದ ಮೇಲಿನ ಸುಂಕವನ್ನ ರದ್ದುಗೊಳಿಸಿದೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಭಾರತ ಮತ್ತು ಅಮೆರಿಕದ ನಡುವಿನ ವ್ಯಾವಹಾರಿಕ ಒಪ್ಪಂದ ಕೊನೆಗೂ ಈಗ ಫೈನಲ್ ಆಗಿದೆ. ಹಾಗಾಗಿ ಇನ್ನು ಮುಂದೆ ನಾವು ರಷ್ಯಾದಿಂದ ತೈಲವನ್ನು ಯಾವುದೇ ಕಾರಣಕ್ಕೂ ಕೂಡ ಇಂಪೋರ್ಟ್ ಮಾಡಿಕೊಳ್ಳುವುದಿಲ್ಲ, ಅದನ್ನು ಆಮದು ಮಾಡಿಕೊಳ್ಳೋದಿಲ್ಲ. ನಾವಿನ್ನೇನೇ ಇದ್ರೂ ಕೂಡ ಅಮೆರಿಕದ ನಿಯಂತ್ರಣದಲ್ಲಿರುವ ವೆನೆಜುವೆಲಾದ ತೈಲ ಅಲ್ಲಿಂದಲೇ ಭಾರತ ಇನ್ನು ಮುಂದೆ ತೈಲ ಖರೀದಿ ಮಾಡುತ್ತೆ. ತೈಲ ನಿಕ್ಷೇಪದ ಮೇಲೆ ಕಣ್ಣಿಟ್ಟು ವೆನೆಜುವೆಲಾವನ್ನ ತನ್ನ ನಿಯಂತ್ರಣಕ್ಕೆ ತೆಗೆದಂತಹ ಅಮೆರಿಕ ಈಗ ವೆನೆಜುವೆಲಾದ ತೈಲ ಟ್ಯಾಂಕರ್ಗಳು ಅಮೆರಿಕದ ನಿಯಂತ್ರಣದಲ್ಲಿದೆ. ಹಾಗಾಗಿ ಅಮೆರಿಕ ಹೇಳ್ತಾ ಇರೋದು ಭಾರತಕ್ಕೆ, ನೀವು ರಷ್ಯಾದೊಂದಿಗೆ ನಮ್ಮ ದ್ವೇಷಿ ಅಥವಾ ನಮ್ಮ ಶತ್ರು ರಾಷ್ಟ್ರದೊಂದಿಗೆ ಯಾವುದೇ ತರಹದ ವ್ಯವಹಾರವನ್ನು ಇಟ್ಕೋಬಾರ್ದು. ಭಾರತದ ಪ್ರತಿಯೊಂದು ವಸ್ತುವಿನ ಮೇಲೆ ಅಮೆರಿಕ 25% ಟ್ಯಾಕ್ಸನ್ನು ವಿಧಿಸಿತ್ತು. ಅಮೆರಿಕದ ಶಾಪಿಂಗ್ ಮಾಲ್ಗಳಲ್ಲಿ ಸಿಗುವಂತಹ ಭಾರತೀಯ ಮೂಲದ ಸೋಪುಗಳ ಮೇಲೆ ಭಾರಿ ರೇಟ್ಗಳನ್ನು ವಿಧಿಸಲಾಗಿತ್ತು. ಅಂದರೆ ಟ್ಯಾಕ್ಸ್ ಜಾಸ್ತಿ ಆದರೆ ಅದು ರೇಟ್ ಕೂಡ ಜಾಸ್ತಿ ಆಗುತ್ತೆ. 20 ರೂಪಾಯಿದು ಲೈಫ್ ಬಾಯ್ ಸೋಪು ಉದಾಹರಣೆ, ಅಲ್ಲಿ ನೀವು 110 ರೂಪಾಯಿ ಅನ್ನುವಾಗ ಅಲ್ಲಿನ ಜನ ಯಾರು ಕೂಡ ಭಾರತದ ಉತ್ಪನ್ನಗಳನ್ನು ಖರೀದಿ ಮಾಡೋದಿಲ್ಲ, ಬೇರೆ ಬೇರೆ ದೇಶದ ಕಡಿಮೆ ಬೆಲೆಯ ಉತ್ಪನ್ನಗಳನ್ನು ಖರೀದಿ ಮಾಡ್ತಾರೆ. ಆಗ ಏನಾಗುತ್ತೆ, ಭಾರತದ ಉತ್ಪನ್ನಗಳ ಮೇಲಿನ ಬೇಡಿಕೆಗಳು ಕಡಿಮೆಯಾಗುತ್ತೆ ಅಮೆರಿಕದಲ್ಲಿ. ಸೊ ನಮ್ಮ ಎಕ್ಸ್ಪೋರ್ಟ್ ಪ್ರಮಾಣವೂ ಕೂಡ ಕುಸಿಯುತ್ತೆ. ಹಾಗಾಗಿ ನಮ್ಮನ್ನು ಭಯಪಡಿಸುವ ಉದ್ದೇಶದಿಂದ ಅಮೆರಿಕ ತೆಗೆದುಕೊಂಡಿದ್ದಂತಹ ನಿರ್ಧಾರಕ್ಕೆ ಈಗ ತಿಲಾಂಜಲಿ ಇಟ್ಟಿದೆ. ಭಾರತ ಅಮೆರಿಕ ಜೊತೆಗಿನ ಸಂಬಂಧ ಮತ್ತು ವ್ಯಾವಹಾರಿಕ ಒಪ್ಪಂದಕ್ಕೆ ಸಹಿ ಹಾಕಿದ್ರಿಂದಾಗಿ ಈಗ ವ್ಯಾವಹಾರಿಕ ಒಪ್ಪಂದ ಚಾಲ್ತಿಯಾಗಿದೆ. ಇನ್ನು ಭಾರತವು ಮುಂದಿನ 5 ವರ್ಷಗಳಲ್ಲಿ ಅಮೆರಿಕದಿಂದ ಸುಮಾರು $500 ಶತಕೋಟಿ ಮೌಲ್ಯದ ಸರಕುಗಳನ್ನು ಆಮದು ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಅಂದರೆ ನಾವಿಲ್ಲಿ ಅಮೆರಿಕದ ಯಾವುದೇ ಪ್ರಾಡಕ್ಟ್ಗಳಿಗೂ ಕೂಡ 0% ಟ್ಯಾಕ್ಸು. ಅಮೆರಿಕದಿಂದ ಆಮದು ಮಾಡಿಕೊಳ್ಳುವಂತಹ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರಲಿ, ಯಾವುದೇ ವಸ್ತು ಆಗಿರಲಿ, ಅದು ನಾವು ಖರೀದಿ ಮಾಡುವಂತಹ ದರದಲ್ಲೇ ಭಾರತದ ಮಾರ್ಕೆಟಲ್ಲಿ ನಾವು ಮಾರಾಟ ಮಾಡ್ತೀವಿ. ನಮ್ಮದು ಹಂಗಲ್ಲ. ಭಾರತದ ಉತ್ಪನ್ನಗಳ ಮೇಲೆ ಈಗಲೂ ಕೂಡ ಅಮೆರಿಕ 0% ಟ್ಯಾಕ್ಸ್ ಹಾಕಿಲ್ಲ, ಬದಲಾಗಿ 18% ಟ್ಯಾಕ್ಸ್ ಈಗಲೂ ಇದೆ. ಹಾಗಾದರೆ ಅಮೆರಿಕ ರದ್ದು ಮಾಡಿರೋದೇನು ಅಂತ ಕೇಳಿದ್ರೆ 25% ಇತ್ತಲ್ಲ, ಅದನ್ನು 18ಕ್ಕೆ ತಂದಿಳಿಸಿದೆ. ಭಾರತವು ಮುಂದಿನ 5 ವರ್ಷಗಳಲ್ಲಿ ಅಮೆರಿಕದಿಂದ ಸುಮಾರು $500 ಶತಕೋಟಿ ಮೌಲ್ಯದ ಸರಕುಗಳನ್ನು ಆಮದು ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಇನ್ನು ಇದರಲ್ಲಿ ಮುಖ್ಯವಾಗಿ ವಿದ್ಯುತ್ ಉತ್ಪನ್ನಗಳು, ವಿಮಾನಗಳು ಹಾಗೂ ವಿಮಾನಗಳ ಬಿಡಿ ಭಾಗಗಳು, ಅಮೂಲ್ಯ ಲೋಹಗಳು, ತಂತ್ರಜ್ಞಾನ ಸಂಬಂಧಿತ ಉತ್ಪನ್ನಗಳು ಮತ್ತು ಕೊಕಿಂಗ್ ಕಲ್ಲಿದ್ದಲು ಸೇರಿದಂತೆ ಅನೇಕ ರೀತಿಯ ಉತ್ಪನ್ನಗಳನ್ನು ಕೂಡ ಆಮದು ಮಾಡಿಕೊಳ್ಳಲಿದೆ. ಇನ್ನು ಭಾರತ ಅಮೆರಿಕ ನಡುವಿನ ತಂತ್ರಜ್ಞಾನ ಉತ್ಪನ್ನಗಳ ವಿನಿಮಯ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವೃದ್ಧಿಯಾಗಲಿದೆ. ವಿಶೇಷವಾಗಿ ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ಗಳು ಅರ್ಥಾತ್ GPU ಹಾಗೂ ಡೇಟಾ ಸೆಂಟರ್ಗಳಲ್ಲಿ ಬಳಸುವ ಇತರ ಉನ್ನತ ತಂತ್ರಜ್ಞಾನದ ಉತ್ಪನ್ನಗಳು ಇದರಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದು, ಜೊತೆಗೆ ಜಂಟಿ ತಂತ್ರಜ್ಞಾನ ಸಹಕಾರವನ್ನು ಕೂಡ ಮತ್ತಷ್ಟು ಬಲಪಡಿಸಲು ಉಭಯ ರಾಷ್ಟ್ರಗಳು ಕೂಡ ಎಲ್ಲ ತರಹದ ಸಿದ್ಧತೆಗಳನ್ನು ಮಾಡುತ್ತಿದೆ. ಒಟ್ಟಾರೆ ಅಮೆರಿಕ ಭಾರತದ ಮೇಲೆ ವಿಧಿಸಿದ್ದ ಸುಂಕವನ್ನು ಒಂದು ಪ್ರಮಾಣದಲ್ಲಿ ಕಡಿಮೆ ಮಾಡಿ ಭಾರತಕ್ಕೂ ಕೂಡ ಸಂತೋಷದ ಸುದ್ದಿಯನ್ನು ಕೊಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.